ಮಕ್ಕಳೇ, ಮನುಷ್ಯರಲ್ಲಿ ಹೇಗೆ ಪ್ರೀತಿ, ಪ್ರೇಮ, ಅನುರಾಗ, ದುಃಖ, ದುಮ್ಮಾನಗಳು ಇರುತ್ತವೆಯೋ ಹಾಗೆಯೇ ಈ ಭಾವನಾತ್ಮಕ ಸಂಬಂಧ ಪಶು ಪಕ್ಷಿಗಳಲ್ಲಿ ಕೂಡ ಇರ್ತದೆ. ನಾವು ನಾಯಿಗಳನ್ನು ಸಾಕ್ತೇವೆ, ಹಕ್ಕಿಗಳನ್ನು ಸಾಕ್ತೇವೆ, ಅಳಿಲು ಅಂತಹ ಪ್ರಾಣಿಗಳನ್ನು ಸಾಕ್ತೇವೆ. ಹುಲಿ ಕರಡಿಗಳಂತಹ ಕ್ರೂರ ಪ್ರಾಣಿಗಳನ್ನು ಕೂಡ ಮನುಷ್ಯ ಇವತ್ತು ಸಾಕ್ತಾನೆ. ಆದರೆ ಅವರವರಲ್ಲಿ ಮಾನವನೊಂದಿಗೆ ಸಂಬಂಧಗಳು ಮತ್ತು ಆ ಪ್ರಾಣಿಗಳೊಳಗೆ, ಪಕ್ಷಿಗಳೊಳಗೆ ಅನ್ಯೋನ್ಯವಾದಂತಹ ಸಂಬಂಧವೂ ಇರ್ತದೆ. ಹಾಗೆ ಭಾವನಾತ್ಮಕ ಸಂಬಂಧದ ಬಗ್ಗೆ ಒಂದು ಕಥೆಯನ್ನು ಹೇಳ್ತೇನೆ. ಒಂದು ಊರಲ್ಲಿ ಒಬ್ಬ ಶಿಕ್ಷಕರು ನಾಯಿಯನ್ನು ಸಾಕಿದರು. ಅವರು ನಾಯಿಯನ್ನು ಭಾಳಷ್ಟು ಪ್ರೀತಿಯಿಂದ ನೋಡ್ತಿದ್ದರು. ಬೆಳಗಾಗಿ ಮಧ್ಯಾಹ್ನ ಸಂಜೆ ಸರಿಯಾಗಿ ಊಟ ತಿಂಡಿಗಳನ್ನು ಕೊಡುವುದಲ್ಲದೆ ವಿಹಾರಕ್ಕೆ ಹೋಗುವಾಗೂ ಕರ್ಕೊಂಡು ಹೋಗ್ತಿದ್ದರು. ನಾಯಿಯನ್ನು ಮುದ್ದು ಮಾಡ್ತಿದ್ದರು. ಹಾಗಾಗಿ ಆ ನಾಯಿಯೂ ಕೂಡ ತುಂಬ ಪ್ರೀತಿಯಿಂದ ತನ್ನ ಒಡೆಯ ಶಿಕ್ಷಕನನ್ನು ನೋಡುತ್ತಿತ್ತು. ಮನೆಗೆ ಯಾರು ಬಂದರೂ ಬೊಗಳುತ್ತಿತ್ತು, ತಿಳಿಸ್ತಿತ್ತು ತನ್ನ ಒಡೆಯನಿಗೆ ಯಾರೋ ಬಂದರು ಅಂಥೇಳಿ. ಹಾಗೆ ಹಲವಾರು ವರ್ಷ ಕಳೆದ ಮೇಲೆ ಶಿಕ್ಷಕರಿಗೆ ಬೇರೆ ಕಡೆಗೆ ವರ್ಗ ಆಗ್ತದೆ. ಇತ್ತ ಕಡೆ ಆ ಶಿಕ್ಷಕರು ಹೇಗೆ ಆ ನಾಯಿಯನ್ನು ಪ್ರೀತಿಸುತ್ತಿದ್ದರೋ ಯಾರಿಗೂ ಅರಿವಿಲ್ಲದೆಯೇ ಆ ಶಿಕ್ಷಕರ ಪ್ರೀತಿಯ ಶಿಷ್ಯ ಒಬ್ಬ ಹುಡುಗ ಆ ನಾಯಿಯನ್ನು ಪ್ರೀತಿಸುತ್ತಿದ್ದ, ಚೆನ್ನಾಗಿ ನೋಡಿಕೊಳ್ತಾ ಇದ್ದ. ಶಿಕ್ಷಕರೊಂದಿಗೆ ಅವನು ಕೂಡ ವಿಹಾರಕ್ಕೆ ಹೋಗುವವನಾಗಿದ್ದ. ಹೀಗೆ ಶಿಕ್ಷಕರಿಗೆ ವರ್ಗಾವಣೆಯಾಯಿತು. ಆ ನಾಯಿಗೆ ತನ್ನ ಒಡೆಯ ಎಲ್ಲಿ ಹೋದ ಎಂಬ ದುಃಖ ಆಯಿತು. ಆ ದಿನ ಶಿಕ್ಷಕರು ವರ್ಗವಾಗಿ ಹೋಗುವಾಗ ಎಲ್ಲಿಯವರೆಗೆ ನಡೆದುಕೊಂಡು ಹೋಗಿದ್ದರು ಅಲ್ಲಿವರೆಗೂ ದಿನಾಲು ಹೋಗಿ ಬರುವುದು, ವಾಸನೆ ನೋಡುವುದು, ಅವರ ಬರವನ್ನೇ ಕಾಯ್ತಾ ಇತ್ತು. 2 ದಿನ, 3 ದಿನ, 4 ದಿನ, 1 ವಾರಗಳು ಇಲ್ಲ, ಬರಲಿಲ್ಲ. ನಾಯಿಗೆ ತುಂಬ ದುಃಖ ಆಯಿತು. ಊಟ ತಿನ್ನುವುದನ್ನು ನಿಲ್ಲಿಸಿಬಿಡ್ತು. ನಿಧಾನವಾಗಿ ನೀರನ್ನು ಕುಡಿಯುವುದು ನಿಲ್ಲಿಸಿತು. ತನ್ನ ಒಡೆಯ ಎಲ್ಲಿ ಹೋದ, ತನ್ನನ್ನು ಬಿಟ್ಟು ಹೋದವನು ಎಂಬುದನ್ನು ತನ್ನ ಕಣ್ಣುಗಳ ಮೂಲಕ ಜನರಿಗೆ ತಿಳಿಸುತ್ತಿತ್ತು. ನೋಡಿದವರಿಗೆ ಅನುಕಂಪ ಮೂಡುತ್ತಿತ್ತು. ದಿನಾಲು ಅಲ್ಲಿಯವರೆಗೆ ಅವರು ನಡೆದು ಹೋದ ದಾರಿಯವರಿಗೆ ಹೋಗುವುದು, ಮತ್ತೆ ಬಂದು ಏನೂ ತಿನ್ನದೆ ಮಲಗುವುದು ಮಾಡ್ತಾ ನಿತ್ರಾಣವಾಗಿ ಬಿದ್ದುಕೊಂಡಿತ್ತು. ಬಹಳಷ್ಟು ನಿತ್ರಾಣ ಆದ ಮೇಲೆ ಆ ಶಿಕ್ಷಕನ ಶಿಷ್ಯ ಅಂದರೆ ಹುಡುಗ, ಈಗಾಗಲೇ ನಾಯಿಯನ್ನು ಪ್ರೀತಿಸುತ್ತಿದ್ದವನು ಬರ್ತಾನೆ, ನೋಡ್ತಾನೆ. ಅಯ್ಯೋ, ನಮ್ಮ ನಾಯಿಗೆ ಏನಾಗೋಯಿತು, ಈ ರೀತಿಯಾಗಿದೆ, ಗುರುಗಳು ಹೋದ ನಂತರದಲ್ಲಿ ದುಃಖ ಪಡ್ತಾ ಇದೆ ಎಂಬುದಾಗಿ ಅವನಿಗೆ ದುಃಖ ಆಗ್ತದೆ. ಆ ನಾಯಿಯನ್ನು ಮುದ್ದು ಮಾಡ್ತಾನೆ, ಇಲ್ಲ ಅದು ನೋಡೋದಿಲ್ಲ. ಆಗ ನಿಧಾನ ಹೋಗಿ ಆಹಾರವನ್ನು ತಂದು ಕೊಡ್ತಾನೆ, ಮುಟ್ಟುವುದಿಲ್ಲ. ಆಗ ಅವನಿಗೆ ತಡೆಯಲಾರದ ದುಃಖ ಆಗ್ತದೆ. ಮೈಯೆಲ್ಲ ಸವರುತ್ತಾನೆ, ಪ್ರೀತಿಸುತ್ತಾನೆ, ಹೇಳ್ತಾನೆ ತಿನ್ನು ಆಹಾರವನ್ನು ಎಂಬುದಾಗಿ ಹೇಳ್ತಾನೆ. ಆದರೆ ಹುಡುಗನ ವಯಸ್ಸು ಸಣ್ಣದು, ಅವನಿಗೂ ಕೂಡ ನಾಯಿಯನ್ನು ನೋಡಿ ತಡೆದುಕೊಳ್ಳಲಿಕ್ಕಾಗುವುದಿಲ್ಲ. ರಾತ್ರಿಯೆಲ್ಲ ನಾಯಿಯ ತೊಂದರೆಯನ್ನು ಸಹಿಸಿಕೊಳ್ಳಲಾಗದೆ ನಾಯಿಯೊಂದಿಗೆ ಮಲಗ್ತಾನೆ. ಅವ ಕಣ್ಣೀರು ಸುರಿಸುತ್ತಾ ಇರ್ತಾನೆ. ನಿಧಾನವಾಗಿ ಬೆಳಗಾಗುವಷ್ಟರಲ್ಲಿ ನಿದ್ರೆಯಲ್ಲಿ ಜಾರಿರ್ತಾನೆ. ಆಗ ಆ ನಾಯಿ
ಇಷ್ಟು ದಿನ ಯಾರು ಹೇಳಿದರೂ ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ ಅಂಥ ನಾಯಿ ಈ ಹುಡುಗನನ್ನು ನೋಡ್ತದೆ. ಒಂದು ಕೈ ಆ ನಾಯಿಯ ಮೈ ಮೇಲೆ ಹುಡುಗ ಮಲಗಿ ನಿದ್ರಿಸ್ತಾ ಇದ್ದಾನೆ. ನಾಯಿ ಎದ್ದುಕೊಂಡು ಯಾರು ಹೇಳಿದರೋ ಯಾರು ಕೇಳಿದರೋ ಎನ್ನುವ ರೀತಿಯಲ್ಲಿ ಅವನನ್ನು ಎದ್ದು ನೆಕ್ಕಸರತೊಡಗುತ್ತದೆ. ಮೈಯೆಲ್ಲವನ್ನೂ ನೆಕ್ಕಿ ಅವನನ್ನು ಎಬ್ಬಿಸ್ತಾನೆ. ಆಗ ಅವನಿಗೆ ಎದ್ದು ಕೂಡಲೇ ಸಂತೋಷ ಆಗ್ತದೆ. ತನ್ನ ನಾಯಿ ಎದ್ದು ನಿಂತ್ಕೊಂಡಿದೆ ಎಂಬುದಾಗಿ. ಆಗ ಅವನು ಹೋಗಿ ಆಹಾರವನ್ನು ತರ್ತಾನೆ. ಆಗಲೂ ಕೂಡ ಅದು ಆಹಾರವನ್ನು ತಿನ್ನುತ್ತದೆ. ನೋಡಿ, ಇಲ್ಲಿ ಅವನು ತನಗಾಗಿ ಬಿದ್ದಿದ್ದಾನೆ ಎಂಬ ಭಾವನೆ ಆ ನಾಯಿಗೆ ಸ್ಪಂದಿಸುವುದಕ್ಕೆ ಕಾರಣವಾಯಿತು. ಹಾಗೆ ಆ ನಾಯಿ ಅವನನ್ನು ಹಚ್ಚಿಕೊಳ್ತು. ಅವನು ದಿನಾಲೂ ಅದನ್ನು ಪ್ರೀತಿಯಿಂದ ಸಾಕಿದ, ಬೆಳೆಸಿದ. ಆ ಮೊದಲಿನ ಗುರುಗಳು ಯಾವ ರೀತಿಯಾಗಿ ನಾಯಿಯನ್ನು ಸಾಕ್ತಿದ್ದರೋ ಹಾಗೆ ಆ ನಾಯಿಯನ್ನು ಇವನು ಪ್ರೀತಿಸಿ ಸಾಕಿದ, ಬೆಳೆಸಿದ. ಹಾಗೆ ಒಂದಿನ ಆ ಶಿಕ್ಷಕರು ಆ ಊರಿಗೆ ಬರ್ತಾರೆ. ಬಂದಾಗ ಅವರಿಗೆ ಈ ನಾಯಿಯ ನೆನಪಾಗ್ತದೆ. ನೇರವಾಗಿ ನಾಯಿ ಇದ್ದಲ್ಲಿ ಬಂದು ನೋಡ್ತಾರೆ, ಈ ಹುಡುಗನೊಂದಿಗೆ ಅದಿದೆ. ಆದರೆ ಮೊದಲಿನ ಶಿಕ್ಷಕರನ್ನು ನಾಯಿ ಮರೆಯಲಿಲ್ಲ. ನೇರವಾಗಿ ಹೋಗಿ ಅವರನ್ನು ಕಾಲಿನಿಂದ ಮೇಲವರೆಗೂ ಮೂಸಿ ನೋಡಿತು, ಪ್ರೀತಿಸಿತು, ಹಾರಿತು ಮೈ ಮೇಲೆ. ಎಷ್ಟೋ ದಿನಗಳಿಂದ ಬಂಧುಗಳನ್ನು ಕಳೆದುಕೊಂಡವರ ಹಾಗೆ ಇವತ್ತು ಸಿಕ್ಕಿದಂತೆ ಕಾಣುವ ರೀತಿಯಲ್ಲಿ ಅವರನ್ನು ಮಾಡಿತು. ಆಗ ಅವರನ್ನು ತಬ್ಬಿಕೊಂಡರು. ಆದರೆ ಅವರು ಹೊರಡುವಾಗ ಆ ನಾಯಿಯು ಸಹಿತ ನಾಯಿಯನ್ನು ತೆಗೆದುಕೊಂಡು ಹೋಗಬೇಕು ಎಂಬುದಾಗಿ ನಿರ್ಧಾರ ಮಾಡಿದರು. ಹಗ್ಗವನ್ನು ಹಾಕಿ ಕುತ್ತಿಗೆ ಕೊರಳಿಗೆ ಕಟ್ಟಿಕೊಂಡರು. ತೆಗೆದುಕೊಂಡು ಹೋಗಬೇಕು ಅಂತ ಮಾಡಿದ್ರು. ಆದರೆ ಈ ಹುಡುಗ ಹಿಂದೆ ನಿಂತಿದ್ದ. ಆ ನಾಯಿ 2-3 ಹೆಜ್ಜೆ ಹೋಗಿದ್ದು ಮತ್ತೆ ಹಿಂದೆ ಸರಿದು ಈ ಹುಡುಗನನ್ನು ನೋಡಿತು. ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಾ ಇದೆ ಹುಡುಗನಿಗೆ. ತನ್ನನ್ನು ಬಿಟ್ಟು ಹೋಯ್ತಲ್ಲ ಆ ನಾಯಿ ಎಂಬುದಾಗಿ. ಆಗ ಆ ನಾಯಿ ಕೂಗತೊಡಗುತ್ತದೆ ಮತ್ತು ಶಿಕ್ಷಕರನ್ನು ಬಿಟ್ಟು ಅವನೆದುರಿಗೆ ಹೋಗುವುದಕ್ಕೆ ಹಪಹಪಿಸುತ್ತದೆ. ಆಗ ಅವರು ಅದನ್ನು ಬಿಡುತ್ತಾರೆ. ಅದು ಅವನನ್ನು ಹೋಗಿ ಮತ್ತೆ ಅವನೊಂದಿಗೆ ಸೇರಿಕೊಳ್ಳುತ್ತದೆ. ಆ ಹುಡುಗನಿಗೆ ಅತ್ಯಂತ ಸಂತೋಷ ಆಗ್ತದೆ. ಗುರುಗಳಿಗೆ ಸ್ವಲ್ಪ ದುಃಖ ಆದರೂ ಕೂಡ ಅವರು ಅದನ್ನು ಅರ್ಥ ಮಾಡಿಕೊಂಡು ಹೋಗ್ತಾರೆ. ಇದು ಒಂದು ಕಥೆ. ಆ ನಾಯಿ ಯಾವ ರೀತಿಯಾಗಿ ಶಿಕ್ಷಕನನ್ನು ಹಚ್ಚಿಕೊಂಡಿತ್ತು, ಅದೇ ರೀತಿಯಾಗಿ ಹುಡುಗನನ್ನು ಕೂಡ ಯಾರು ತನ್ನನ್ನು ಪ್ರೀತಿಸುತ್ತಾರೋ ಅವರನ್ನು ಹಚ್ಚಿಕೊಳ್ತವೆ ನಾಯಿಗಳು. ಹಾಗೆ ಅನೇಕ ಪಶು ಪಕ್ಷಿಗಳೆಲ್ಲ ನಾವು ಪ್ರೀತಿಸಿದಾಗ ಪ್ರೀತಿಸುತ್ತವೆ, ನಾವು ದೂರಾದಾಗ ಅವಕ್ಕೆ ದುಃಖ ಆಗ್ತದೆ. ಅವರ ಮಕ್ಕಳನ್ನು ಮರಿಗಳನ್ನು ದೂರ ಮಾಡಿದಗಳು ದುಃಖವಾಗ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಎಂದು ಹೇಳ್ತಾ ವಿ ಎನ್ ಭಾಗವತ್ ಬರಬಳ್ಳಿ.